ಶ್ರೀ ಗುರುಭ್ಯೋ ನಮಃ. ಯಾರೆಲ್ಲ ಉದ್ಯೋಗಿಗಳಾಗಿರ್ತೀರೋ ಅಥವಾ ಯಾವುದಾದ್ರೂ ಒಂದು ಕಂಪನಿಯಲ್ಲಾಗಿರ್ಬೋದು, ಕಚೇರಿಗಳಲ್ಲಾಗಿರ್ಬೋದು ಅಥವಾ ಸರ್ಕಾರಿಯ ಕೆಲಸದಲ್ಲಾಗಿರ್ಬೋದು, ಕೆಲಸವನ್ನು ಮಾಡ್ತಾ ಇರ್ತೀರಾ. ಆ ಕೆಲಸದಲ್ಲಿ ನಮಗೆ ಉನ್ನತ ಮಟ್ಟದ ಅಧಿಕಾರ ಪ್ರಾಪ್ತಿಯಾಗಬೇಕು ಅನ್ನುವಂಥ ಕನಸುಗಳನ್ನು ಹೊತ್ಕೊಂಡಿರ್ತೀರಾ ಕೆಲವರು. ಹಾಗೆ ರಾಜಕೀಯ ಜೀವನಗಳಲ್ಲಿ ಆಸಕ್ತಿ ಬರುವಂಥದ್ದು, ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನುವಂತಹ ಆಸಕ್ತಿ ಬರುವಂಥದ್ದು ಇರ್ತದೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ಅಧ್ಯಯನ ಮಾಡಬೇಕು ಎಂಬುವಂತಹ ಆಸಕ್ತಿ ಬರುವಂಥದ್ದು, ಅಂತಾರಾಷ್ಟ್ರೀಯ ಕಾನೂನು ವಿಷಯಗಳನ್ನು ಅಧ್ಯಯನ ಮಾಡಬೇಕು ಅಥವಾ ಕೆಲಸವನ್ನು ಮಾಡಬೇಕು ಎಂಬುವಂತಹ ಆಸಕ್ತಿ ಇರುವಂಥದ್ದು, ಇವೆಲ್ಲವನ್ನು ಆಕಾಂಕ್ಷಿಗಳು ಆಸೆಯನ್ನು ಇಟ್ಕೊಂಡಿರ್ತಾರೆ. ಅದರ ತಕ್ಕಂಗೆ ಕಠಿಣವಾದಂತಹ ಅಭ್ಯಾಸವನ್ನು ಕೂಡ ಮಾಡ್ತಾ ಇರ್ತೀರ. IAS IPS ಈ ರೀತಿಯಾದಂಥ ಉನ್ನತ ಮಟ್ಟದ ಅಧಿಕಾರದಲ್ಲೂ ಕೂಡ ಆಸೆಯಿಂದ ಕಠಿಣ ರೀತಿಯಾದಂತಹ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತೀರ. ಆ ಸಂದರ್ಭದಲ್ಲೂ ಕೂಡ ಕೆಲವು ಸಮಸ್ಯೆಗಳು, ಅಡೆತಡೆಗಳು ಆಗುವಂಥದ್ದು ಆಗ್ತಾ ಇರ್ತದೆ. ಆ ಉದ್ದೇಶಕ್ಕೋಸ್ಕರ ನೋಡಿ, ಶುಕ್ಲ ಪಕ್ಷದ ಸಪ್ತಮಿಯ ದಿವಸ ಸೂರ್ಯದೇವನಿಗೆ ಕಬ್ಬಿನ ರಸವನ್ನು, ಹಾಲನ್ನು, ತುಪ್ಪವನ್ನು, ಅಭಿಷೇಕವನ್ನು ಮಾಡಿಸಿ, ಸೂರ್ಯನಿಗೆ ಅಷ್ಟೋತ್ರವನ್ನು ಮಾಡಿಸಿ, ಹಾಗೆ ಶಿವನಿಗೆ ಬಿಳಿ ದಾಸವಾಳದಲ್ಲಿ ಅಷ್ಟೋತ್ರವನ್ನು ಮಾಡಿಸುವುದರಿಂದ, ಹಾಗೆ ಭಾನುವಾರ ದಿವಸ ಕೆಂಪು ಕಲ್ಲ ಸಕ್ಕರೆಯನ್ನು ಬಡವರಿಗೆ ದಾನವನ್ನು ಮಾಡುವುದರಿಂದ ಸೂರ್ಯನ ಅನುಗ್ರಹ ಮತ್ತು ಶಿವನ ಅನುಗ್ರಹ ಸಿಗುವಂಥದ್ದು, ಹಾಗೆ ನಿಮ್ಮ ಅಂದುಕೊಂಡಂತಹ ಆಸೆ ಈಡೇರುವಂಥದ್ದು ಆಗ್ತದೆ. ಒಳ್ಳೆಯದಾಗಲಿ. ನಮಸ್ಕಾರ.